ನಮಸ್ತೆ ಸರ್. ಹೇಳಿ ಸರ್, ತಮ್ಮ ಹೆಸರು? ಸಿದ್ದೇಶ್. ತಮ್ಮದು ಎಜುಕೇಷನ್ ಸರ್? BA B.Ed ಡಬಲ್ ಡಿಗ್ರಿ ಗ್ರ್ಯಾಜುಯೇಟ್ ತಾವು. ಸರ್, ಒಟ್ಟಾರೆ ಎಷ್ಟು ಎಕರೆ ಅಡಿಕೆ ತೋಟ ಮಾಡಿದ್ದೀರಿ? ಇದು 4 ಎಕರೆ. ಅದು 9 ಎಕರೆ ಮಾಡಿ. 9 ಎಕರೆ ತೋಟ. ಇದೊಂದು 4 ಎಕರೆ ತೋಟ ಅಲ್ಲ ಸರ್? ದೊಡ್ಡ ತೋಟ 4 ಎಕರೆ ತೋಟ ಅಲ್ಲ ಸರ್? ಸರ್, 4 ಎಕರೆ ತೋಟಕ್ಕೆ ಒಂದೊಂದು ಗಿಡಕ್ಕೆ ಆವ್ರೇಜು ಒಂದು 400 ಗ್ರಾಮು ಸರ್ಕಾರಿ ಗೊಬ್ಬರ ಜೊತೆ ಮೈಕ್ರೋ ನ್ಯೂಟ್ರೆಂಟ್ ಕೊಡ್ತಾ ಇದ್ದೀರಿ. ಜೊತೆಗೆ ಒಂದು 6 ಚೀಲ ಪೊಟ್ಯಾಶು ಕೊಟ್ಟಿದ್ದೀರಿ. ಎಲ್ಲ ಕೊಟ್ಟ ಮೇಲೂ ನಿಮ್ದು ಇಳುವರಿ ಏನು ಬರ್ತೈತಿ? ಇಳುವರಿ ಕಡಿಮೆ ಇದೆ ಸರ್. ಎಷ್ಟು ಈ ವರ್ಷ ಎಷ್ಟು ಬಂತು ಸರ್? 4 ಎಕರೆ ಅಂತಂದ್ರೆ 120 ಕ್ವಿಂಟಲ್ ಇಳುವರಿ. 120 ಕ್ವಿಂಟಲ್ ಹಸಿ ಅಡಿಕೆ ಅಲ್ಲ ಸರ್? ಈಗ ಇನ್ನು ವರ್ಷ ಎಷ್ಟು ಸರ್? ಇನ್ನೊಂದು ಸರಿನ ಅಷ್ಟೇ ಸರ್. ಅವಾಗ ದೊಡ್ಡ ಇಳುವರಿ ಯಾಕೆ ಬರ್ತಲ್ಲ ಅಂತ ನಿಮ್ಮ ಆಲೋಚನೆ? ಅದೇ ಸರ್, ಅದೇ ಸ್ವಲ್ಪ ಇಡುಮುಂಡಿಗೆ ರೋಗ ಐತೆ ಅಂತ. ಇಡುಮುಂಡಿಗೆಯಿಂದ ಎಷ್ಟು ಗಿಡ ಹೋಗಿದಾವೆ ಸರ್ ಇಲ್ಲಿ? ಒಂದು 150 ಗಿಡ ಹೋಗಿದಾವೆ. ಒಂದು 150 ಗಿಡ ಹೋಗಿದಾವೆ. ಇನ್ನೂ ಹೋಗಕ್ಕೆ ರೆಡಿ ಆಗಿದ್ದಾವೆ ಅವನನ್ನು? ಹೌದು, ಇದಾವೆ. ಇನ್ನೊಂದು 60 ಗಿಡ ಇದಾವೆ ಇಡುಮುಂಡಿಗೆ ಹೋಗ ರೆಡಿ ಆಗಿದ್ದಾವೆ. ಹೌದೌದು. ಅದನ್ನು ಕಂಟ್ರೋಲ್ ಮಾಡ್ಬೋದು, ಸಾಧ್ಯತೆ ಐತಿ. ನಿಮ್ಗೆ ಇಷ್ಟ ತನಕ ಅರ್ಥ ಮಾಡಿಸಿದ್ವಿ. ಹೌದು, ಹೇಳಿದೆ. ಈಗ ಪ್ರತಿಯೊಬ್ಬ ರೈತರು ಕೂಡ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತೇಳಿದರೆ, ಕೇವಲ ಮಣ್ಣಿನ ರಾಸಾಯನಿಕ ಗುಣ ಅಥವಾ ರಸಗೊಬ್ಬರ ಹಾಕಿದ್ರೆ ಮಾತ್ರ ಭಾರಿ ಚೆನ್ನಾಗಿ ಬರ್ತೈತಿ ಅಂತಕ್ಕಂಥ ಒಂದು ಕಪೋಲ ಕಲ್ಪಿತ ವಿಚಾರಗಳಿಗೆ ಮೊರೆ ಹೋಗಿರ್ತಕ್ಕಂಥದ್ದು. ಯಾವುದು ರಾಸಾಯನಿಕ ಗುಣ, ರಸಗೊಬ್ಬರ, ಈ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಇದು ಮೂರನ್ನೂ ಬ್ಯಾಲೆನ್ಸ್ ಮಾಡ್ತಾ ಇಲ್ಲ ಇಲ್ಲಿ. ಅಂದರೆ ಫಿಸಿಕಲ್ ಪ್ರಾಪರ್ಟಿ, ಕೆಮಿಕಲ್ ಪ್ರಾಪರ್ಟಿ ಮತ್ತು ಬಯಾಲಜಿಕಲ್ ಪ್ರಾಪರ್ಟಿ ಬಗ್ಗೆ ಬ್ಯಾಲೆನ್ಸ್ ಮಾಡ್ತಾ ಇಲ್ಲ. ಹೌದಲ್ಲ ಸರ್? ಕೇವಲ ಕೆಮಿಕಲ್ ಪ್ರಾಪರ್ಟಿ, ಕೆಮಿಸ್ಟ್ರಿ ಬಗ್ಗೆ ಅಷ್ಟೇ ತಲೆ ಕೆಡಿಸ್ಕೊಂತಿದ್ದೀರಿ. ಯಾಕಂದರೆ ಆ್ಯಸ್ ಎ ಗ್ರಾಜ್ಯುಯೇಟ್ ತಾವು ಬುದ್ಧಿವಂತರು, ತಾವು ಜಾಬು ಮಾಡ್ತಾಯಿದ್ದೀರಿ ಅಲ್ಲ ಸರ್? ಈಗ ಇಷ್ಟು ಇಳುವರಿ ಕಡಿಮೆಯಾಗ ಕಾರಣ ತಮಗೆ ಅರ್ಥ ಆತ ಇಲ್ಲೋ? ಇದೀಗ ತಾನೇ ಸುಮಾರು ಒಂದು ವಿಡಿಯೋ ನೋಡ್ಕೊಂತ ಬಂದಿರಿ ತಾವು. 1.5 ಎಕರೆ 145 ಕ್ವಿಂಟಲ್ ತೆಗೆದಾರೆ ಸರ್, ಸಾಧ್ಯತೆ ಇದೆ ಅಂತ. ಯಾವಾಗ ಅಂದರೆ ನಮ್ಮ ಮನಸ್ಸುಗಳು ಬದಲಾವಣೆ ಆಗಬೇಕು, ನಮ್ಮ ಆಟಿಟ್ಯೂಡು ಬದಲಾವಣೆ ಆಗಬೇಕು. ಹೌದಾ ಸರ್? ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಆಗಬೇಕು ಅಂದ್ವಿ. ಇಲ್ಲಿ ನಿಮ್ಮ ತೋಟದಾಗ ನಾವು ಚೆಕ್ ಮಾಡಿದಾಗ ನಿಮ್ಮ pH ಮಣ್ಣಿನ ರಸಾರ ಪೊಟೆನ್ಷಿಯಲಿಟಿ ಆಫ್ ಹೈಡ್ರೋಜನ್ ಅನ್ನೋದು 4.5 ಬರ್ತೈತಿ ಅಲ್ಲ ಸರ್? ಅಂದರೆ 4 ಅನ್ನೋದು ಬಿಲೋ ಅಸಿಡಿಕ್ ಸಾಯಿಲ್ ಅಂತ. ಅಂದರೆ ಇದನ್ನು ಹುಳಿ ಮಣ್ಣು ಅಂತೀವಲ್ಲ ಸರ್, ಆಮ್ಲೀಯ ಮಣ್ಣು, ಹುಳಿ ಮಣ್ಣು ಅಂತೀವಲ್ಲ ಸರ್, ಆ ಥರ ಇದೆ. ಜೊತೆಗೆ ತುಂಬ ಖರ್ಚು ಮಾಡಿದರೂ ಕೂಡ ಈ ದೊಡ್ಡ ಇಳುವರಿ ಬರ್ತಾ ಇಲ್ಲ ಅಂದರೆ ನಾವು ಅಜ್ಞಾನದ ಕೃಷಿ ಮಾಡ್ತಿದ್ದೀವಿ ಅಂತಕ್ಕಂಥ ಒಂದು ಹೌದಲ್ಲ ಸರ್? ಏನಂತೀರಿ ಸರ್ ಸಿದ್ದೇಶ್ ಅವರೇ? ಇಲ್ಲಿಂದ ಹೊರ ಬರ್ಬೇಕನ್ನೋದಾದರೆ ಒಂದಿಷ್ಟು ಮಣ್ಣಿಗೆ ಜೈವಿಕ ಶಕ್ತಿ ತುಂಬತಕ್ಕಂತಹ ಹಸಿರೆಲೆ ಗೊಬ್ಬರ ಇರ್ಬೋದು, ಅಥವಾ ಈ ದ್ವಿದಳ ಧಾನ್ಯ ಅಥವಾ ಎಣ್ಣೆಕಾಳು ಬೀಜಗಳನ್ನ ಒಂದಿಷ್ಟು ಒಂದೊಂದು ಎಕರೆಗೆ ಸುಮಾರು ಒಂದು 20-25 kg ಹಾಕ್ಯಂದು ಮಣ್ಣಲ್ಲಿ ಇದನ್ನು ಮಾಡ್ಕೊಂಡು ಒಂದು ಸುಮಾರು ಒಂದು 55-60 ಬೆಳೆಸಿ ಅದನ್ನು ಮಣ್ಣಿಗೆ ಮತ್ತೆ ಮಲ್ಚ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥದ್ದು. ಆದಷ್ಟು ದೊಡ್ಡ ಉಳಿಮೆನ ಕೈ ಬಿಡ್ತಕ್ಕಂಥದ್ದು ಒಳ್ಳೆಯದು. ಹೌದಾ? ಇಡುಮುಂಡಿಗೆ ಅಂತಕ್ಕಂಥ ರೋಗ ಅದು ಫಿಸಿಯಲಾಜಿಕಲ್ ಡಿಸಾರ್ಡರ್ ಅಂತೀವಿ, ದೈಹಿಕ ನ್ಯೂನ್ಯತೆ. ಈಗ ಒಂದು ಸುಮಾರು ಒಂದು 2 ಕಡೆ ನೋಡಿದ್ದೀನಿ ನಿಮ್ಮ ತೋಟದಾಗೆ. ಈ ಉದಾಹರಣೆ ಇಲ್ಲ ಸರ್, ಇಲ್ಲಿ ರಸಗೊಬ್ಬರ ಕೊಟ್ಟಿದ್ದೀರಿ. ಹೌದೌದು. ಈ ಕಾಂಕ್ರೀಟ್ ಅಂತೀವಲ್ಲ, ಕಾಂಕ್ರೀಟ್ ಪರಿಸ್ಥಿತಿ ಬಂದಿದೆ. ಹೌದಾ? ರಸಗೊಬ್ಬರ ಅಲ್ಲ, ಅದೇನಾಗ್ತೈತಿ ಅಂದರೆ ಅದು ಲೀಚ್ ಆಗ್ತಾ ಇದೆ ಮಣ್ಣಲ್ಲಿ. ಮಣ್ಣಾಗಿ ಹೋಗಿ ಲೀಚಿಂಗ್ ಅಂತೀವಿ, ಲೀಚಿಂಗ್ ಆಫ್ ಲಾಸ್ ಅಂತೀವಲ್ಲ, ಬಳಕೆ ಆಗ್ತಾ ಇಲ್ಲ ಮಣ್ಣಿ. ಇದು ಯಾವುದು ಬಳಕೆ ಆಗ್ತಾ ಇಲ್ಲ, ಸೂಕ್ಷ್ಮಾಣು ಜೀವ ಚಟುವಟಿಕೆ ಕಡಿಮೆ ಇರೋದ್ರಿಂದ. ಹೌದಲ್ಲ ಸರ್? ಒಂದಿಷ್ಟು ಬದಲಾಗ್ತಕ್ಕಂಥದ್ದು. ಈಗ ಬೇರುಗಳಿಗೆ ಆಕ್ಸಿಜನ್, ಆಮ್ಲಜನಕ ಸಿಗಬೇಕು, ಸರಿ ಸಿಗ್ತಿಲ್ಲ. ಈಗ ಏನಾಗತ್ತೆ ಸರ್ ಅಂತಂದರೆ, ಒಬ್ಬ ಪೇಷಂಟಿಗೆ ನಿರಂತರವಾಗಿ ಸಾರಜನಕ ಬೇಕು.
ಸಾರಿ, ಇದು ಆಮ್ಲಜನಕ ಬೇಕು. ಆಮ್ಲಜನಕ ಬೇಕು. ಆಮ್ಲಜನಕ ಬೇಕು, ಬೇರುಗಳಿಗೆ ಆಮ್ಲಜನಕ ಬೇಕು. ಮೇಲೆ ಈ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಆಗ್ಬೇಕಲ್ಲ ಸರ್, ಹೌದು ಫೋಟೋಸಿಂಥೆಸಿಸ್ ಆಗ್ಬೇಕಲ್ಲ. ಅದಕ್ಕೆ ಅದು ಒಳ್ಳೆ ಇದು. ಫೋಟೋಸಿಂಥೆಸಿಸ್ ಆಗೋ ಉದ್ದೇಶ ಏನು ಸರ್ ಅಂತಂದರೆ, ಈ ಯಾವುದು ಆಮ್ಲಜನಕ ಹೊರಗೆ ಬಿಡುತ್ತೆ, ಇಂಗಾಲ ಡೈಆಕ್ಸೈಡ್ನ ಹೀರ್ಕೊಳ್ತತಿ ಗಿಡ. ಹೌದಲ್ಲ ಸರ್, ಇದನ್ನು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂತೀವಿ. ಈ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಸರಿಯಾಗಿ ಆಗದೇ ಇದ್ದಾಗ ಇಲ್ಲಿ ಸೂಕ್ಷ್ಮಾಣುಜೀವಿ, ಈಗ 100 ಬಗೆಯ ಸೂಕ್ಷ್ಮಾಣುಜೀವಿಗಳು ಮಣ್ಣಲ್ಲಿರ್ತವೆ ಸರ್. ಒಂದೇ ಪರಿಹಾರ, ಮಣ್ಣಲ್ಲಿ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಹಾಗೂ ಎರೆಹುಳು ಚಟುವಟಿಕೆ ಚೆನ್ನಾಗಾಯ್ತೈತೆ ಅಂತಂದರೆ, ಎರೆಹುಳುವನ್ನು ರೈತನ ಶತ್ರು ಅಂತ ಕರೀತಾರನ್ ಸರ್. ಮಿತ್ರ, ರೈತನ ಮಿತ್ರ. ಈ ನಮ್ಮ ಕೈಯಾಗಿ ಸಿಕ್ಕ ಏನಾಗ್ಬಿಟ್ಟತಿ ಅಂತಂದರೆ ಎರೆಹುಳು ಶತ್ರು ಆಗೈತಲ್ಲ ಸರ್. ಈಗ ರೈತನಿಗೆ ಶತ್ರು ಆದಂಗೆ ಆಗೈತಲ್ಲ ಸರ್. ನಾವೆಂದೋ ಪಾಠದಾಗ ಓದ್ತಿದ್ವಿ, ಎರೆಹುಳು ರೈತರ ಮಿತ್ರ ಅಂತ ಪಾಠದಾಗ ಇನ್ನು ಓದ್ತಿದ್ವಿ ಅಷ್ಟೇ. ನಾವು ನೀವೆಲ್ಲ ಓದ್ತಿದ್ವಿ ಸಣ್ಣ ಹುಡುಗರಿದ್ದಾಗ. ನಮ್ಮ ಮಕ್ಕಳಿಗೆ ಅದನ್ನು ಕಲ್ಸಕ್ಕೆ ತಯಾರಲ್ಲ. ಏನಂತೀರಿ ಸಾ ಸಿದ್ದೇಶ್? ಬದಲಾವಣೆ ಆದ್ರೆ ಸಾಧ್ಯತೆ ಐತಾ ಇಲ್ಲ ಸರ್? ಎಲ್ಲ ಸಮಸ್ಯೆಗಳ ಮೂಲ ಮಣ್ಣು. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಣ್ಣಿನ ಫಲವತ್ತತೆ, ಎರೆಹುಳು ಅಭಿವೃದ್ಧಿ, ಮಣ್ಣಿಗೆ ಮರುಜೀವ ನೀಡ್ತಕ್ಕಂಥದ್ದು, ಮಣ್ಣಿಗೆ ಪುನರ್ಜನ್ಮ ಕೊಡ್ತಕ್ಕಂಥದ್ದು, ಮಣ್ಣನ್ನು ಉಳಿಸ್ಕೊಂಡು ಮುಂದಿನ ಪೀಳಿಗೆ ವರ್ಗಾಯಿಸ್ತಕ್ಕಂಥದ್ದು. ಈ ಕೆಲಸ ನಾವು ಮಾಡ್ಬೇಕಲ್ಲ ಸರ್? ಮಾಡ್ಬೇಕಲ್ಲ ಸರ್? 400 ಗ್ರಾಮ್ ಅವಶ್ಯಕತೆ ಐತೆ ಅನಿಸುತ್ತಾ? ನಾವೆಲ್ಲ ಇನ್ನೆಲ್ಲ ಹೇಳಿದ ಮೇಲೆ ಅವಶ್ಯಕತೆ ಹೌದಲ್ಲ ಸರ್? ಮುಂದಿನ ದಿನಗಳಲ್ಲಿ ತಾವು ಬದಲಾಗ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದು ಇಲ್ಲ ಅಂದ್ರೆ ದೊಡ್ಡ ಇಳುವರಿ ತಗೋಣಕ್ಕಾಗಲ್ಲ. ಈಗ ಅಟ್ ಪ್ರೆಸೆಂಟ್ ಅಡಿಕೆನಲ್ಲಿ ನಿಮ್ಮ ಇಳುವರಿ ಇರ್ತಕ್ಕಂಥದ್ದು ಒಂದು 7 kg ಆವ್ರೇಜ್ ಗಿಡಕ್ಕೆ. ಏನಂತೀರಿ? ನಾವು 80% ಅಷ್ಟೇ ಕೌಂಟ್ ಮಾಡಿದಾಗ ಒಂದು 7 kg ಬರ್ತೈತಿ 4 ಎಕರೆಗೆ ಸರ್. ಗಿಡಕ್ಕೆ 7 kg ಆವರೇಜ್ ಅಂದರೆ ಲೀಸ್ಟ್ ಸರ್, ಮಿನಿಮಮ್ ಅದು. ಸರ್ ದೊಡ್ಡ ಮಟ್ಟಕ್ಕೆ ನಾವು ಅಡಿಕೆ ಇಳುವರಿ ತಗೊಳಲ್ಲ ಅಂದರೆ, ನಾವು ಅಡಿಕೆ ಅಲ್ಲ ಸರ್, ಅಡಿಕೆ ಬೆಳೆಯೋಕ್ಕೆ ಲಾಯಕ್ಕಿಲ್ಲ ಅಂತ. ಆ ಪರಿಸ್ಥಿತಿ ಬರಬಾರ್ದು ಅನ್ನೋದು ನಮ್ಮ ಉದ್ದೇಶ. ಥ್ಯಾಂಕ್ ಯು ಸರ್ ಸಿದ್ದಣ್ಣ. ಸರ್ ಇಷ್ಟ ತನಕ ನಾವು ಹೇಳಿರೋದ್ರೆ ಏನಾದ್ರು ತಪ್ಪು ಅಂತ ಏನಾದ್ರು ಅನಿಸ್ತಾ? ಏನೋ ಅನಿಸಿಲ್ಲ, ನೀವು ಹೇಳಿದ್ದು ಮಾರ್ಗದರ್ಶನ ಕೊಟ್ಟದ್ದು ನಮಗೆ ಪಾಡತ್ತಲ್ಲ ಸರ್. ಮಾಹಿತಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಮೇಷ್ಟ್ರೆ, ಥ್ಯಾಂಕ್ ಯು ವೆರಿ ಮಚ್.